ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ನಿಮ್ಮ ಶೈಲು ಸುನಿಲ್. ಬುಜ್ಜಿ, ಎಲ್ಲಿಗೆ ಹೋಗ್ತಾ ಇದೀವಿ ಇವತ್ತು? ಬುಜ್ಜಿ, ಶಾಪಿಂಗ್ ಹೋಗ್ತಾ ಇದೀವಿ. ಎಸ್, ನಾವಿವತ್ತು ಶಾಪಿಂಗ್ ಹೋಗ್ತಾ ಇದೀವಿ. ಬುಜ್ಜಿಗೆ ಸ್ವಲ್ಪ ಬಟ್ಟೆಗಳನ್ನ ತೆಗಿಬೇಕು, ನ್ಯೂ ಡ್ರೆಸ್ಸಸ್ನ. ನೋಡೋಣ, ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಂಡ್ ಮಮ್ಮಿನೂ ರೆಡಿ ಆಗಿದ್ದಾರೆ, ತೋರಿಸ್ತೀನಿ. ಬನ್ನಿ ಮಮ್ಮಿ. ಎಸ್, ಹಾ, ಮಮ್ಮಿನೂ ರೆಡಿ ಆಗಿದ್ದಾರೆ. ಹೋಗೋಣ ಇವಾಗ. ಓಕೆ, ನಮ್ಮನ್ ಕರಿ. ಹಾಯ್, ಬಾಯ್ ಮಾಡೋರ್ಗೆ. ಹಲೋ, ಬಾಯ್. ಎಸ್, ನೋಡ್ತಾ ಇರ್ಬೋದು, ನಮ್ ಬುಜ್ಜಿ ಅವ್ರ ಮಾವನ್ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಕಾರಲ್ಲಿ. ಸ್ವಲ್ಪ ಹೊತ್ತು ಹಾಗೆ ಆಟ ಆಡ್ತಾ ಇದ್ದ, ಸ್ವಲ್ಪ ಫೋಟೋ ಎಲ್ಲ ತೆಗೆದ್ಬಿಟ್ಟು ಇವಾಗ ಹೊರಡ್ತಾ ಇದೀವಿ. ನಾನು, ಪಾಪು, ನಮ್ಮ ವಿಶು ಆ್ಯಂಡ್ ಮಮ್ಮಿ. ಇವಾಗ ನಮ್ಮ ತೋಟ ಬರುತ್ತೆ. ಪದೇ ಪದೇ ತೋರಿಸ್ತಾ ಇರ್ತೀನಿ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ತೋಟ ನೋಡಿದಾಗೆಲ್ಲ ಒಂದು ಫೋಟೋ ಎಲ್ಲ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮ್ಯೂಸಿಕ್ ಕೇಳ್ತಾ ಹೊರಡ್ತಾ ಇದ್ವಿ. ವೆದರ್ ಕೂಡ ಕೂಲ್ ಆಗಿತ್ತು, ಒಂಥರ ತುಂಬ ಬಿಸಿಲು ಇರಲಿಲ್ಲ, ಚೆನ್ನಾಗಿತ್ತು. ಪಾಪುಗೆ ಬಂದು ಒಂಥರ ಅವನಿಗೆ ಟ್ರಾವೆಲ್ ಮಾಡೋದೆಲ್ಲ ಒಂಥರ ಖುಷಿ. ನೋಡ್ತಾ ಇರ್ತಾನೆ ಸುತ್ತಮುತ್ತ ಎಲ್ಲ, ಏನಿದು ಈ ಥರ ಇದೆ ಅಂತ ನೋಡ್ತಾ ಇದ್ದ. ಅವನು ಸಖತ್ ಎಂಜಾಯ್ ಕೂಡ ಮಾಡ್ತಿದ್ದ. ನಾವು ಮೊದಲು ಹೋಗಿದ್ದು ಪಾಪಗೆ ಬಟ್ಟೆ ತಗೊಳ್ಳೋಣ ಅಂತ. ನೋಡ್ತಾ ಇರ್ಬೋದು, ಇಷ್ಟ ಆಗಲಿಲ್ಲ ಅದು. ನಾವು ಫೈನಲಾಗಿ ಸೆಲೆಕ್ಟ್ ಮಾಡಿದ್ದೇನೆ. ಇದಕ್ಕೂ ಮುಂಚೆ ತುಂಬಾ ವೆರೈಟೀಸ್ ನೋಡಿದ್ವಿ, ಇಷ್ಟ ಆಗಲಿಲ್ಲ. ಬುಜ್ಜಿನ ನೋಡ್ತಾ ಇರ್ಬೋದು ಯಾವ ರೀತಿ ಮಲ್ಕೊಂಡಿದ್ದಾನೆ ಅಂತ. ಏನಿದು ಹೊಸದಾಗಿದೆಯಲ್ಲ ಪ್ಲೇಸು ಅಂತ ಎಲ್ಲ ಕಡೆ ನೋಡ್ತಾ ಇದ್ದಾನೆ. ಅಲ್ಲಿ ಅಂಗಡಿಯಲ್ಲಿ ವರ್ಕ್ ಮಾಡೋರ್ನೆಲ್ಲರೂ ಇವನೇ ಹೋಗಿ ಹೋಗಿ ಮಾತಾಡಿಸ್ತಾ ಇದ್ದ. ಆ್ಯಕ್ಷನ್ ಮಾಡೋದು ಅವ್ರಿಗೆ, ಇಲ್ಲ ಸೌಂಡ್ ಮಾಡೋದು, ಕೂಗೋದು, ಆ ಥರ ಎಲ್ಲ ಮಾಡ್ತಿದ್ದ. ಅವನು ಯಾರು ಕರೆದ್ರೂ ಹೋಗ್ತಾನೆ, ಎಲ್ಲರೂ ಇಷ್ಟಪಡ್ತಾನೆ ನನ್ನ ಮಗ. ಯಾರ ಹತ್ರನೂ ಹೋಗ್ಬಾರ್ದು ಅಂತ ಏನಿಲ್ಲ. ನೋಡ್ತಾ ಇರ್ಬೋದು, ತುಂಬಾ ಕಲೆಕ್ಷನ್ಸ್ ಇದೆ. ಚಿಕ್ಕ ಮಕ್ಳಿಗೆ ವೆರೈಟಿಯಾಗಿ ಕಲೆಕ್ಷನ್ಸ್ ಇತ್ತು. ಇದು ಇಷ್ಟ ಆಯಿತು ಅಂತ ಇದನ್ನು ಪರ್ಚೇಸ್ ಮಾಡಿದ್ವಿ. ಇದು ಚೆನ್ನಾಗಿತ್ತು, ಬಟ್ ಅವನಿಗೆ ಚಿಕ್ಕ ಸೈಜ್ ಆಗುತ್ತೆ ಅಂತ ತಗೊಳ್ಳಿಲ್ಲ. ಇವಾಗ ಪಾಪುದೆಲ್ಲ ಮುಗಿಸಿ ವಿಶುಗೆ ಬಟ್ಟೆ ತಗೋತಾ ಇದ್ವಿ. ಅವನೇ ಸೆಲೆಕ್ಟ್ ಮಾಡ್ತಾ ಇದ್ದ. ಫಸ್ಟು ಪ್ಯಾಂಟ್ನ ನೋಡ್ತಾ ಇದ್ದಾನೆ. ಪ್ಯಾಂಟಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಇತ್ತು. ಒಂದನ್ನು ಸೆಲೆಕ್ಟ್ ಮಾಡ್ದ, ಇದನ್ನು ಫೈನಲ್ ಮಾಡ್ದ ಅವನು. ಖುಷಿನ ನೋಡ್ತಾ ಇರ್ಬೋದು ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ. ಪಾಪನ ಹೊರಗಡೆ ಕರ್ಕೋದ್ರೆ ಅಳೋದು ಆ ಥರ ಎಲ್ಲ ಏನು ಮಾಡಲ್ಲ ಅವನು. ತುಂಬ ಖುಷಿಯಾಗಿರ್ತಾನೆ. ಆಮೇಲೆ ಇಲ್ಲೊಂದು ರೆಡ್ ಕಲರ್ ಫ್ರಾಕ್ ಇದೆ, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಅದನ್ನು ಮುಗಿಸಿ ನಾನು ಡ್ರೆಸ್ ಮೆಟೀರಿಯಲ್ನ ತಗೊಳ್ಳೋಣ ಸ್ಟಿಚ್ ಮಾಡಿಸೋಕೆ ಅಂತ ನೋಡಿದೆ. ಬಟ್ ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಫೈನಲಾಗಿ ಇದನ್ನು ತೋರಿಸಿದ್ರು, ಅಷ್ಟೊಂದೇನು ಲೈಕ್ ಕೂಡ ಆಗಲಿಲ್ಲ. ಬೇಡ ಅಂದ್ಬಿಟ್ಟು ಪರ್ಚೇಸ್ ಮಾಡಲಿಲ್ಲ. ಇನ್ನೊಂದು ಶಾಪ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಇದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ಮತ್ತು ಸುಮಾರು ಶಾಪ್ನ ನೋಡಿದ್ವಿ. ನನಗೆ ಡ್ರೆಸ್ ಮೆಟೀರಿಯಲ್ಸ್ ಬೇಕಿತ್ತು, ಎಲ್ಲೂ ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಲಾಂಗ್ ಗೌನ್ ಇದೆ, ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ತುಂಬ ಕ್ಯೂಟ್ ಆಗಿತ್ತು. ಬಟ್ ನಾನು ಈ ಥರ ಎಲ್ಲ ವೇರ್ ಮಾಡಲ್ಲ, ತಗೊಂಡ್ರು ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಇನ್ನೊಂದು ಶಾಪ್ಗೆ ಹೋಗೋಣ ಅಂತ ಮತ್ತೆ ಒಂದು ಕಲ್ಪತರು ಅಂತ ಒಂದು ಶಾಪ್ ತೋರಿಸಿದ್ನಲ್ಲ ನಾನು, ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಅಲ್ಲಿಗೇನೆ ಕರ್ಕೊಂಡು ಹೋಗ್ತೀನಿ ಇವಾಗ. ನೋಡಿ, ಎಸ್, ಇವಾಗ ಅಲ್ಲಿಗೇನೆ ಹೋದ್ವಿ. ಎಂಟ್ರೆನ್ಸ್ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಕಲ್ಪತರು ಅಲ್ಲಿ ಬ್ರ್ಯಾಂಡ್ಸ್ ಕೂಡ ಹಾಗೆ ಇದೆ, ಕ್ಲಾತ್ಸ್ ಕೂಡ ಅಷ್ಟೇ ಫೈನ್ ಆಗಿದೆ. ಆ್ಯಂಡ್ ಕಾಸ್ಟ್ಲಿ ಸ್ವಲ್ಪ ಅಷ್ಟೇ. ಫಸ್ಟು ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕು, ಒಳಗಡೆ ಹೋಗಬೇಕು, ಎಂಟರ್ ಆಗಬೇಕು ಅಂದರೆ. ಎಸ್, ನೋಡ್ತಾ ಇರ್ಬೋದು ತುಂಬಾ ಡ್ರೆಸ್ ಮೆಟೀರಿಯಲ್ಸ್ ಇತ್ತು. ಬಟ್ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದನ್ನ ಮರ್ತೆ ನಾನು ಬೇರೆ ತೊಗೊಂಡಿದ್ದೀನಿ. ಇವಾಗ ಒಳಗಡೆ ಯಾವ ಥರ ಇದೆ ಅಂತ ಹಾಗೆ ಸಿಂಪಲ್ ಆಗಿ ತೋರಿಸಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿದೆ. ಮೆನ್ಸ್ಗೆ ಸಪ್ರೇಟು, ಚಿಲ್ಡ್ರನ್ಸ್ಗೆ ಸಪ್ರೇಟು, ಲೇಡೀಸ್ಗೆ, ಚಿಕ್ಕ ಮಕ್ಕಳಿಗೆ ಎಲ್ಲದಕ್ಕೂ ಸಪ್ರೇಟ್ ಕೌಂಟರ್ಗಳಿದೆ ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಈ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ನೋಡಿದೆ, ಚೆನ್ನಾಗಿತ್ತು. ಬಟ್ ಇಲ್ಲಿ ಗೌನ್ ಇದೆಯಲ್ಲ ಸಖತ್ತಾಗಿತ್ತು ಮಾತ್ರ. ಪಾರ್ಟಿ ವೇರ್ಗೆಲ್ಲ ತುಂಬ ಅಟ್ರಾಕ್ಟಿವ್ ಆಗಿರೋ ಗೌನ್ಗಳಿತ್ತು. ಇದನ್ನು ತಗೊಳ್ಳೋಣ ಅಂತ ನೋಡಿದೆ. ಮುಟ್ಟಿದ್ರೆ ಕ್ಲಾತ್ ಸ್ವಲ್ಪ ಅಲ್ಲಿರೋ ಶೈನಿಂಗ್ ಎಲ್ಲ ನಮ್ಮ ಕೈಗೆನೇ ಅಂಟ್ಕೊಬಿಡ್ತಾ ಇತ್ತು.
ಅದಕ್ಕೋಸ್ಕರ ಇದನ್ನು ತಗೊಳ್ಳಿಲ್ಲ, ಬೇರೆ ತಗೊಂಡಿದ್ದೀನಿ. ಆ್ಯಂಡ್ ಫುಟ್ವೇರ್ಸ್ನ ನೋಡ್ತಾ ಇರ್ಬೋದು ನೀವು. ನಾನು ಲಾಸ್ಟ್ ಟೈಮಲ್ಲಿ ತೋರಿಸಿದಾಗ ಅಷ್ಟು ಕ್ಲಿಯರಾಗಿ ತೋರಿಸಿರ್ಲಿಲ್ಲ ನಿಮಗೆ. ಈ ಸಲ ಸ್ವಲ್ಪ ಕ್ಲಿಯರಾಗಿ ತೋರಿಸಿದ್ದೀನಿ ಯಾವ್ಯಾವ ಸ್ಟೆಪ್ಸಲ್ಲಿ ಯಾವ್ಯಾವ ಥರ ಇದೆ ಅಂತ. ನೋಡ್ತಾ ಇರ್ಬೋದು. ಸ್ಯಾಂಡಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಲೇಡೀಸ್ಗೆ, ಚಿಲ್ಡ್ರನ್ಸ್ಗೆ, ಮೆನ್ಸ್ಗೆ ಎಲ್ಲರಿಗೂ ತುಂಬ ಚೆನ್ನಾಗಿತ್ತು. 2 ಫುಟ್ವೇರ್ನ ತೊಗೊಂಡಿದ್ದೀನಿ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಕ್ಲಾತ್ ಮತ್ತು ಫುಟ್ವೇರ್ ಎಲ್ಲ. ನೀವಿವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಚಿಕ್ಕ ಸೈಜು, ದೊಡ್ಡ ಸೈಜು, ನಮಗೆ ಯಾವ ಸೈಜ್ ಪರ್ಫೆಕ್ಟ್ ಅನಿಸುತ್ತೆ ಆ ಸೈಜಲ್ಲೆಲ್ಲ ಅವರು ಕೊಡ್ತಾರೆ. ನನಗೆ ತುಂಬ ಸ್ಟೋನ್ಸ್ ಇರೋ ಸ್ಯಾಂಡಲ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಮಾಮೂಲಿ ಸಿಂಪಲ್ ಆಗಿರಬೇಕು, ಹೀಲ್ಡ್ ಇರಬೇಕು, ಆ ಥರದ್ದು ಇಷ್ಟ ಆಗುತ್ತೆ. ಇದು ನೋಡ್ತಾ ಇರ್ಬೋದು ಮೆನ್ಸ್ಗೆ ಶೂಸ್ ತುಂಬ ಚೆನ್ನಾಗಿದೆ. ಶೂಸ್ ಸ್ಲಿಪ್ಪರ್ಸ್ ಎಲ್ಲ ಆ ಕೌಂಟ್ರಲ್ಲಿತ್ತು ಲಾಸ್ಟಲ್ಲಿ. ಇದು ಬಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕ್ಯೂಟ್ ಆಗಿರೋ ಸ್ಲಿಪ್ಪರ್ಸು, ಶೂಸ್ ಎಲ್ಲ ಇಲ್ಲಿರುತ್ತೆ. ಮತ್ತೆ ಬಂದು ಲೇಡೀಸ್ ಬ್ಯಾಗ್ಸ್, ಡಾಲ್ಸ್ ಎಲ್ಲ ಈಗ ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು ಇಲ್ಲಿ ವಾಟರ್ ಬಾಟಲ್ಸ್ ಮತ್ತು ಚಿಕ್ಕ ಚಿಕ್ಕ ಗಿಫ್ಟ್ಗಳೆಲ್ಲ ಇಲ್ಲಿಟ್ಟಿದ್ದಾರೆ. ಚಿಕ್ಕದಾಗಿ ಒಂದೊಂದು ಕೌಂಟರ್ನ ಮಾಡಿ ಇಲ್ಲಿ ಚಿಕ್ಕ ಹ್ಯಾಂಡ್ ಪರ್ಸ್ಗಳು, ಬ್ಯಾಗ್ಗಳು ಎಲ್ಲ ವೆರೈಟೀಸ್ ಎಲ್ಲ ಇಲ್ಲಿಟ್ಟಿದ್ದಾರೆ. ಅಲ್ಲಿ ಮೇಲೆ ನೋಡ್ತಾ ಇರ್ಬೋದು ಡಾಲ್ಸ್ಗಳು ಆ್ಯಂಡ್ ವಾಟರ್ ಬಾಟಲ್ಸ್, ಸ್ಟೈಲಿಶ್ ಬ್ರ್ಯಾಂಡ್ಸ್ ವಾಟರ್ ಬಾಟಲ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ವಾಚ್ ಇದೆ, ದೊಡ್ಡವ್ರಿಗೆ ವಾಚು. ಇದೆಲ್ಲ ಚಿಕ್ಕ ಮಕ್ಕಳಿಗೆ ಒಂಥರ ಸ್ಟೈಲಿಶ್ ವಾಚ್ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ಲಿ. ಇಲ್ಲೆಲ್ಲ ರಿಂಗ್ಸ್ ಆಗಿರ್ಬೋದು, ಸ್ಟ್ರೆಸ್ ಬಾಲ್ಸ್ ಎಲ್ಲ ಇಟ್ಟಿದ್ರು. ಒಂಥರ ಇದು ಚಿಕ್ಕ ಕೌಂಟರ್. ಇಲ್ಲಿ ಒಳಗಡೆ ಎಂಟರ್ ಆದರೆ ಸ್ಯಾಂಡಲ್ಸ್ನ ಬಿಟ್ಟು ಬಂದರೆ ಚಿಕ್ಕ ಕೌಂಟರು. ಆ್ಯಂಡ್ ಕಾಲೇಜ್ ಬ್ಯಾಗ್ಸ್, ಸ್ಕೂಲ್ ಬ್ಯಾಗ್ಸ್ ಆ ಥರ, ಮತ್ತು ನಾವೆಲ್ಲಾದರೂ ಟ್ರಾವೆಲ್ ಮಾಡೋದಕ್ಕೆ ಬ್ಯಾಗ್ಸ್ಗಳೆಲ್ಲ ಇದೆ. ಆ್ಯಂಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಸು ಅಷ್ಟೇ ಇತ್ತು. ಆ್ಯಂಡ್ ಫೈನಲ್ ಆಗಿ ನಾನು ಈ ಗೌನ್ನ ತೊಗೊಂಡೆ. ಇದು ಶೂ ಒಂದು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದು ವಿಶುಗೆ ಒಂದು ಸ್ಲಿಪ್ಪರ್ನ ತೊಗೊಂಡ. ಎಸ್, ಇದು ತುಂಬ ಚೆನ್ನಾಗಿದೆ ಅಲ್ವಾ. ಆಮೇಲೆ ಊಟ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ನಾವು ವೆಜ್ ಹೋಟೆಲ್ಗೆ ಹೋಗಿದ್ವಿ. ಬಿಕಾಸ್ ವೆಜ್ ತಿನ್ನೋಣ ಇವತ್ತು, ನಾನ್ ವೆಜ್ ಮನೇಲಿ ಹೋಗಿ ಮಾಡೋಣ ಅಂದ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ವಾಪಸ್ ಊರಿಗೆ ಹೋಗ್ತಾ ಇದ್ವಿ. ಇವಾಗ ರಿಟರ್ನ್ ಆದ್ವಿ. ಅದೇನೆ ನಾನು ಹೇಳ್ತಾ ಇರೋದ್ರಿಂದ ಏನಪ್ಪ ಕ್ರೌಡ್ ಇರಲಿಲ್ಲ ಅಷ್ಟೊಂದು. ಕೂಲ್ ಆಗಿತ್ತು ಪ್ಲೇಸ್ ಕೂಡ. ಎಲ್ಲ ನಾರ್ಮಲ್ ಆಗಿ ನಮ್ಮ ಮನೆಗೆ ಹೊರಟಿದ್ದೀವಿ. ಮನೆ ಕೂಡ ಬಂತು. ಎಸ್ ಸ್ನೇಹಿತರೆ, ಮನೆಗೆ ಬಂದ್ವಿ. ಇವಾಗ ಪಾಪುನ ಮಲಗಿಸ್ತಾ ಇದ್ದೀನಿ. ಏನೇನ್ ತಂದೆ ಅಂತ ಆಮೇಲೆ ತೋರಿಸ್ತೀನಿ. ಎಸ್ ಸ್ನೇಹಿತರೆ, ನಾವೇನೇನ್ ತಗೊಂಡ್ ಬಂದಿದ್ದೀವಿ ಅಂತ ತೋರಿಸ್ತೀನಿ, ನೋಡ್ಕೊಂಡ್ ಬನ್ನಿ. ಮೊದಲಿಗೆ ಬಂದು ನನ್ನ ಗೌನ್ದು ಒಂದು ಪಿಕ್ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ, ಪಾರ್ಟಿ ವೇರ್ಗೆಲ್ಲ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಫ್ರಂಟ್ ಅಲ್ಲೆಲ್ಲ ಫುಲ್ ಗ್ರ್ಯಾಂಡ್ ವರ್ಕ್ ಇದೆ. ಅಂಡ್ ಇದು ಫುಲ್ ಪ್ಲೇನ್. ತೋರಿಸ್ತೀನಿ ರೀ. ಹಾಕೊಂಡಾಗಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಲುಕ್ ಇದೆ. ನನಗೆ ತುಂಬಾ ಇಷ್ಟ ಆಯ್ತು. ಇದು ಬಂದು 2000 ಸಮಥಿಂಗ್ ಆಯ್ತು. ಚೆನ್ನಾಗಿದೆ. ಇದು ಬಂದು ದುಪ್ಪಟ್ಟ ಚೆನ್ನಾಗಿದೆ. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಒಂಥರ ಲುಕ್ ಕೊಡುತ್ತೆ. ಇದು ತುಂಬಾ ಅಟ್ರಾಕ್ಟಿವ್ ಲುಕ್, ತುಂಬಾ ಚೆನ್ನಾಗಿದೆ ದುಪ್ಪಟ್ಟ. ಅಂಡ್ ಇದು ಬಂದು ವಿಶುದು. ವಿಶುಗೆ ಬೇಕು ಅಂತ ತಗೊಂಡ. ಕಾಲೇಜ್ಗೆಲ್ಲ ಹೋಗ್ತಾನಲ್ವಾ, ಹಾಗಾಗಿ ಸಿಂಪಲ್ ಆಗಿ ಇರ್ಲಿ ಅಂದ್ಬಿಟ್ಟು ತಗೊಂಡಿದ್ದಾನೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಕ್ಲಾತ್ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಅಂಡ್ ಒಂದು ಜೀನ್ಸ್ ನ ತಗೊಂಡಿದ್ದಾನೆ ವಿಶು. ಸೆಲೆಕ್ಟ್ ಎಲ್ಲ ಅವನೇ ಸೆಲೆಕ್ಟ್ ಮಾಡಿರೋದು. ಅವನ್ನ ಹಾಕೊಳ್ಳೋ ಕ್ಲಾತ್ಸ್ ಅಲ್ವಾ, ಚೆನ್ನಾಗಿದೆ. ನೋಡ್ತಾ ಇರ್ಬೋದು.
ಆ್ಯಂಡ್ ಬಂದು ಶರ್ಟ್ ವಿಶದು ನೈಸ್ ಅಲ್ಲ, ಕಲರ್ ಕೂಡ ಚೆನ್ನಾಗಿದೆ. ಇದು ಬಂದು ಮೆನ್ಸ್ ಕುರ್ತಾ ಬರುತ್ತಲ್ಲ ಅದು ಚೆನ್ನಾಗಿತ್ತು. ಕಲರ್ಸ್ ಇರಲಿಲ್ಲ, ಒಂದೇ ಪಿಕ್ ಇದ್ದಿದ್ದು. ಕಲರ್ಸ್ 2-3 ಡೇಸ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾನು ಓಪನ್ ಮಾಡಲ್ಲ, ತೋರ್ಸಲ್ಲ, ಹಾಗೆ ತೋರಿಸ್ತೀನಿ. ಚೆನ್ನಾಗಿದೆ. ಸುನಿಲ್ಗೊಂದು ತಗೋಬೇಕು ಅಂತ ಅನ್ಕೊಂಡಿದೀನಿ ಬಂದ್ಮೇಲೆ. ಇದು ಬಂದು ಡ್ಯಾಡಿ ಪ್ಯಾಂಟ್. ಕಲರ್ ಕೂಡ ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಡ್ಯಾಡಿ ಶರ್ಟ್. ಕಲರ್ ಚೆನ್ನಾಗಿದೆ ಅಲ್ವಾ? ಈ ತರ ಕಲರ್ ಇರ್ಲಿಲ್ಲ ಡ್ಯಾಡಿ ಹತ್ರ. ಸೊ ಈ ತರ ಕಲರ್ ಶರ್ಟ್ ನ ತಂದಿದ್ದೀವಿ. ನೋಡೋಣ ವೇರ್ ಮಾಡಿದಾಗ ಹೇಗೆ ಕಾಣಿಸ್ತಾರೆ ಡ್ಯಾಡಿ ಅಂತ. ಅಂಡ್ ನಮ್ಮ ಬುಜ್ಜಿದು ಬಟ್ಟೆ. ಇದು ಪ್ಯಾಂಟ್, ಛೋಟಾ ಪ್ಯಾಂಟ್ ಅವನು. ಒಂದು ಇನ್ನರ್ನ ಕೊಟ್ಟಿದ್ದಾರೆ ಒಳಗಡೆ. ಅಂಡ್ ಒಂದು ಕೋಟ್ ಇದೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಅಂತಾನೆ. ಮತ್ತೆ 2 ಫುಟ್ ವೇರ್ ನ ತಗೊಂಡ್ ಬಂದಿದ್ದೀನಿ, ತೋರಿಸ್ತೀನಿ ಅದನ್ನು. ಇದು ಬಂದು ಫಸ್ಟ್ ಫುಟ್ ವೇರ್. ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಶಾರ್ಟ್ ಟಾಪ್ಸ್ ಜೀನ್ಸ್ ಎಲ್ಲ ಹಾಕೊಂಡಾಗ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಈ ಫುಟ್ ವೇರ್ ತೋರಿಸಿದ್ನಲ್ಲ ಅವಾಗಲೇ ಮೊದಲು, ತುಂಬಾನೇ ಇಷ್ಟ ಆಯ್ತು ನನಗೆ. ಯಾವುದಾದ್ರೂ ಪಾರ್ಟಿ ಫಂಕ್ಷನ್ ಎಲ್ಲ ಇದ್ದಾಗ ಗೌನ್ಸ್ಗಳ ಜೊತೆ ಪಾರ್ಟಿ ವೇರ್ ಜೊತೆ ಎಲ್ಲ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಇದು ಬಂದು ವಿಶು. ಮತ್ತೆ ಗೌನ್ನ ವೇರ್ ಮಾಡಿ ತೋರಿಸ್ತೀನಿ ಅಂದಿದ್ನಲ್ಲ, ಅಲ್ಲೇನೆ ವೇರ್ ಮಾಡಿದ್ದೆ. ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಗೌನ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲ್ಲ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.